ಅಲಿಯಾ ನೀರ್ ತಗೊಂಬ. ಎಲ್ಲಿ ನಿಮ್ಮಮ್ಮ ಸತ್ಕಿ ತೋದ್ಲಾ? ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ಕರಿ ಅವಳಿಗೆ. ವರ್ಷಕ್ಕೊಂದೊಂದು ಹೊಟ್ಟೆಲಿ ಇನ್ನೊಂದು ಸೊಂಟಲ್ಲಿ ಕೈಯಲ್ಲಿ ಕೊಟ್ರಿ ಏನ್ ಮಾಡೋದು? ಸಾಲಕ್ಕೆ ಸರ್ಕಾರದವರು ಒಂದು ಎರಡು ಸಾಕು ಅಂತ ಹೇಳಿದ್ದಾರೆ. ಸಾಲಕ್ಕೆ ಇನ್ನೊಂದ್ ಬೇರೆ ತಯಾರು ಮಾಡಿದ್ಯಾ? ಇದೆಲ್ಲ ಆ ಅಲ್ಲನ್ ಕೃಪೆ ಅಲಿಯ. ಯೋ ಇಬ್ರಾದ್ರೆ ಹೋದ್ರೆ 4 ಜನನ ಕಟ್ಕೊಳ್ಳಯ್ಯ, ಯಾರ್ ಬೇಡ ಅಂತಾರೆ. ಆದ್ರೆ ಎಲ್ಲಾರ್ನು ಸಾಕೋ ತಾಕತ್ ಇರ್ಬೇಕು ಕಣಯ್ಯ. ತಾಕತ್ತು ಬರೀ ಸೊಂಡೆಕಾಯಿ ಅಲ್ಲ ಅಷ್ಟೊಂದು ಬಂದ್ರೆ ಸಾಕಾಗಲ್ಲ. ತಿಳ್ಕೊ, ನಿನ್ ಸುಡಿಗಿಷ್ಟು ಮನ್ಸಿಗೆ ಬಂದಂಗೆ ಒಬ್ಬೊಬ್ಬರನ್ನ ನೇಟ್ ಹಾಕೊಂಡು ನಮ್ಮನ್ನ ಕ್ಯಾರೆ ಅಂದೇನೆ ನೀನ್ ಇಲ್ಲಿ ಬಂದು ಕೂತ್ಕೊಂಡ್ರೆ ನಾವ್ ಹೊಟ್ಟೆಗೆ ಏನ್ ತಿನ್ನೋದಯ್ಯ? ಮಣ್ ತಿನ್ನೋದಾ? ಬೆಳಿಗ್ಗೆಯಿಂದ ಮಕ್ಕಳು ಏನು ತಿಂತೇನೆ ಹೊಟ್ಟೆ ಹಸುವಿನಿಂದ ಗೋಗರಿತಾ ಇದ್ದಾರೆ. ಏನಾದ್ರೂ ಸ್ವಲ್ಪನಾದ್ರೂ ಜ್ಞಾನ ನಮ್ಮ ಬಗ್ಗೆ? ಅರೇ ಆಶಿಯಾ, ಎಲ್ಲ ನನಗೆ ಗೊತ್ತಿದೆ. ಆಟ ತಗೊಂಡೆ, ಲೈನ್ ಮೇಲೆ ಹೋದೆ, ಸಂಪಾದನೆ ಆಗ್ಲಿಲ್ಲ. ಹಗ್ಲು ರಾತ್ರಿ ಅಂದಲೆ ಕಷ್ಟಪಟ್ಟು ದುಡ್ದು 4 ಕಾಸು ಸಂಪಾದನೆ ಮಾಡಿದ್ದೀನಿ. ಕೋಪ ಮಾಡ್ಕೋಬೇಡ, ಸಮಾಧಾನ ತಗೋ. ಅಲ್ಲ ಇದ್ದಾನೆ, ಕಾಪಾಡ್ತಾನೆ. ಅಲ್ಲ ಇದಾನೆ ಇರೋ ಕಡೆ ನೀನ್ ಮನ್ಸಿಗೆ ಬಂದ ಕಡೆ ಹೋದ್ರೆ ನಾವೆಲ್ಲ ನೇರಕ್ಕೋಬೇಕಾಗುತ್ತೆ ಅಷ್ಟೇ. ಅರೇ ಆಶಿಯಾ, ಹಂಗೆಲ್ಲ ಮಾತಾಡಬಾರ್ದು. ಎಲ್ಲನೂ ಅಲ್ಲ ಕಾಪಾಡ್ತಾನೆ. ಬನ್ನಿ ಇವಾಗ ಎಲ್ಲ ಕಾಕ ಹೊಟ್ಲಿಗೆ ಹೋಗೋಣ, ನಟೀವಿ. ಬಾ ಫಾತಿಮಾ. ನೋಡಪ್ಪ, ಇವ್ರಿಗೆ 5 ಬನ್ನು 5 ಟೀ ಕೊಡಿ, ಇವರಿಗೆ 4 ಬನ್ನು 4 ಟೀ ಕೊಡಿ. ಹೇಳಿದ್ದೀನಿ, ಇಸ್ಕೊಂಡು ಹೋಗಿ. ಅಲ್ರಿ, ಮನೇಲಿ 3 ಕಾಳು ಅಕ್ಕಿ ಇಲ್ಲ, ಕಣ್ಣಲ್ಲಿ ನೋಡ್ತೀನಿ ಅಂದ್ರೆ 1 ರೂಪಾಯಿ ಕಾಸಿಲ್ಲ. ನಿಮ್ಮನ್ನ ಕಟ್ಕೊಂಡು ಜೀವನ ಪೂರ್ತಿ ಹಿಂಗೆ ಹೆಂಡಾಡೋದೇ ಆಗೋಯ್ತಲ್ಲ. ನಾನು ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗಂತೂ ಒಂದು ಅರ್ಥ ಆಗಲ್ಲ. ಎಲ್ಲ ನನ್ನ ಕರ್ಮ. बोलेगा मटन बिरयानी है, चिकन बिरयानी है, उसका कबाब है, मोटे चिकन मिक्स, मोटे मटन मिक्स, पराठा, चपाती, शर्मा, तो परोठा, हाँ दाल है। क्या पाशा, कहाँ मेरा पैसा? ನೀನು ನಿನಗೆ ಇಷ್ಟ ಬಂದಂಗೆ 8 ದಿನ ವಾರ ಗಟ್ಟಲೆ ಗಾಡಿನ ಮನೆ ಹತ್ರ ನಿಲ್ಲಿಸ್ಕೊಂಡು ಕಾಸು ಕೊಡೋದೇ ಇದ್ರೆ ಮೇರಾ ಕ್ಯಾ ಹೋಗಾ, ಮೇರಾ ಕೈಸಾ ಚಲ್ನಾ ಸೋ. ಏಕ್ ಪಾಶಾ, ನಿನಗೆ ಸಹಾಯ ಮಾಡಿದ ತಪ್ಪಿಗೆ ನನ್ನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳಲ್ಲ ನಾನು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು ಪಾಶಾ, ಆಟೋ ತಂದು ಮನೆ ಹತ್ರ ನಿಲ್ಲಿಸ್ಬಿಡು. ನಾನು ಬೇರೆ ಯಾರಿಗಾರು ಕೊಟ್ಕೊಳ್ತೀನಿ, ಡ್ರೈವರಿಗೆ. ಮೈ ಹುಷಾರಿದ್ದಿಲ್ಲ, ಏನೋ ತಪ್ಪು ನಡ್ದೋಗ್ಬಿಟ್ಟು ಇನ್ಮೇಲೆ ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ. ಸಂಪಾದನೆ ಮಾಡ್ಬಿಟ್ಟು ಕರೆಕ್ಟಾಗಿ ಹಣ ತಂದ್ಕೊಡ್ತಾರೆ, ನಿಮ್ಗೆ ಸಾಲ ತೀರಿಸ್ತೀನಿ ಅಂತ. ನೀನೇನಾದ್ರೂ ಅಪ್ಪಿ ತಪ್ಪಿ ಇದೇ ತರ ಏನಾದ್ರು ಮಾಡಿದ್ರೆ ಖಂಡಿತ ನಾನು ನಿನ್ನ ಹತ್ರ ಇಟ್ಕೊಳಲ್ಲ. ಗಾಡಿ ತಗೊಂಡ ಬೇರೆ ಯಾರಿಗಾರು ಕೊಟ್ಬಿಡ್ತೀನಿ. ಜಾಗ್ರತೆ, ಹುಷಾರ್, ಕೊಟ್ಟು ಮಾತು ಉಳಿಸ್ಕೋ. ಹೇಗಿದೆಯಾ? ಚೆನ್ನಾಗಿದ್ದೀನಿ.
ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳ. ಏನು ಹೇಳು? ಸ್ವಲ್ಪ ದುಡ್ಡು ಬೇಕಾಗಿತ್ತು. ಸರಿ, ಎಷ್ಟು ಬೇಕಾಗಿತ್ತು? 3,000 ಬೇಕಾಗಿತ್ತು. ಏ, ಅಷ್ಟೇ ತಾನೇ? ಸಂಜೆ ಮನೆಗೆ ಬಾ, ಕೊಡ್ತೀನಿ. ಒಂದು ಟೀ ಕೊಡಪ್ಪ ಒಂದು. ಸಲಾಮ್ ಅಲೈಕುಂ. ವಾಲೇಕುಂ ಸಲಾಮ್. ಕೂತ್ಕೊಳ್ಳಿ. ನೋಡಿ ಅಮ್ಮ ಭಾಷಾ, ನಾನು ಒಬ್ಬ ಆಟೋ ಡ್ರೈವರ್. ನನಗೊಂದು ಗಂಡು ಮಗುವಿದೆ. ಅವನ್ನ ಒಬ್ಬ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡ್ಬೇಕನ್ನೋದು ನನಗೂ ಮತ್ತೆ ನನ್ನ ಹೆಂಡತಿ ಆಸೆ. ನನ್ನ ಹೆಂಡತಿ ಸ್ಕೂಲಲ್ಲಿ ಟೀಚರ್ ಆಗಿ ದುಡಿದ್ರೆ, ನಾನು ಕಷ್ಟಪಟ್ಟು ಆಟೋ ಓಡಿಸಿ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ನಿಮ್ಮನ್ನು ನೋಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ನಿಮ್ಗೊಂದು ಮಾತು ಕೇಳಲ್ಲ? ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಕೇಳಿ ಸ್ವಾಮಿ. ನೀವ್ಯಾಕೆ ಎರಡೆರಡು ಮದುವೆ ಮಾಡ್ಕೊಂಡ್ರಿ? ಅಯ್ಯೋ, ಅದೊಂದು ದೊಡ್ಡ ಕತೆ ಸ್ವಾಮಿ. ನನಗೆ ಮದುವೆ ಆಗಿ 8 ವರ್ಷ ಆಯಿತು. ನನಗೆ ಮಕ್ಕಳಾಗಲಿಲ್ಲ. ನಮ್ಮ ತಂದೆ ತಾಯಿಗೆ ನನಗೆ ಮಕ್ಕಳಾಗಬೇಕು ಅಂತ ಅವ್ರ ಆಸೆ. ಹಾಗಾಗಿ ಅವರು ನೀನು ಇನ್ನೊಂದು ಮದುವೆ ಮಾಡ್ಕೊ ಅಂತ ದಿನೇ ನನಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆದರೂ ಕೊನೆಗೆ ಅವರು 2ನೇ ಮದುವೆ ನನಗೆ ಮಾಡಿಸೇಬಿಟ್ರು. ಅಲ್ಲಿನ ಆಶೀರ್ವಾದದಿಂದ ಹಿರೇ ಹೆಂಡತಿಗೂ ಮಕ್ಕಳಾದ್ರು, ಹಿರೇ ಹೆಂಡತಿಗೂ ಮಕ್ಕಳಾದ್ರು. ಇದ್ರಲ್ಲಿ ನಮ್ಗೇನು ತಪ್ಪಿದೆ ಸ್ವಾಮಿ? ನೋಡಿದ್ರೆ ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಿಮ್ಮ ತಂದೆ ತಾಯಿಗಳದ್ದೇ. ಈ ತಂದೆ ತಾಯಿಗಳು ಮಾಡೋ ತಪ್ಪಿಗೆ ಮಕ್ಕಳು ನರಕಿಯಾತನ ಅನುಭವಿಸ್ತಾರೆ. ಇರ್ಲಿ ಬಿಡಿ, ಆಗಿದ್ದಾಯ್ತು. ಈಗಾದ್ರೂ ಮಕ್ಕಳಿಗೆ ಮದುವೆ ಕಷ್ಟಪಟ್ಟು ದುಡ್ಡು ಚೆನ್ನಾಗಿ ಓದಿಸಿ. ಸರಿ ಸರ್, ಪ್ರಯತ್ನ ಪಡ್ತೀನಿ. ಒಟ್ನಲ್ಲಿ ನಾನು ಎಲ್ಲಾ ಧರ್ಮದವರಿಗೂ ಹೇಳೋದಿಷ್ಟೇ, ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡಿ. ಏ ಬೇವರ್ಸಿ, ನಾನ್ಯಾಕೆ ಬೇವರ್ಸಿ? ನೀನು ಬೇವರ್ಸಿ. ನಾನೆಲ್ಲ ಕಣೆ ಬೇವರ್ಸಿ. ನನ್ನ ಸಾಕೋಕೆ ಮನೆ ತುಂಬಾ ಜನ ಇದ್ದಾರೆ. ನೀನು ಕಣೆ ಬೇವರ್ಸಿ. ಈ ಬರೀ ಬೇವರ್ಸಿ ಅಲ್ಲ, ನೀನು ಅಡ್ಡ ಬೇವರ್ಸಿ, ಬಿಕ್ನಾಸಿ. ಕೇಳೇ ಇಲ್ಲಿ, 2 ಹೊತ್ತು ಅವನ್ನ ನಿನ್ ಮನೇಲಿ ಕೂಡಾಕೊಂಡ್ರೆ ನಾವ್ ಹೇಗೆ ಬಾರಿ ಬದುಕೋದು? ಕೈಗೊಂದು ಕಾಲ್ಗೊಂದು ಕಂಕಳ್ಗೊಂದು ಅಂತ ಒಂದ್ ಹೆಂಡು ಮಕ್ಳು ಕೊಟ್ಬಿಟ್ಟು ಇವನು ನಸ್ಕುನಿ ತರ ಬಂದು ಇಲ್ಲಿ ಸೇರ್ಕೊಂಡ್ರೆ ನಾನ್ ಹೊಟ್ಟೆಗೆ ಏನ್ ತಿನ್ನೋದು? ನಾನೇನ್ 3 ದಾರಿ ಸೇರಿ ಜಾಗದಲ್ಲಿ ಮಣ್ಣು ಉಳ್ಕೊಳ್ಳ? ಅದು ನಿನ್ ಕರ್ಮ, ನಿನ್ ನಡೆ ಬರ ಅನ್ಬೋಸ್ಕ. ನನಗೇನೆ ಹೇಳ್ತೀಯಾ? ಕಟ್ಕೊಂಡನಿಗೆ ಹೋಗಿ ಕೇಳೋಗು. ನಾನು ಮೊದ್ಲು ಬಂದಿರಳು, ಮರ್ಯಾದೆ ಕೊಟ್ಟು ಮಾತಾಡು. ನಾಲ್ಗೆ ಇಷ್ಟು ಉದ್ದ ಇದೆ ಅಂತ ಹೇಳಿ ಹಿರ್ದ ಮಾತಾಡ್ಬೇಡ. ಮನ್ಸ್ ಮಾಡಿದ್ರೆ ನಾನು ನಿನ್ಕಿಂತ ಅಟ್ಪಟ್ ಕಿರ್ಚಾಡ್ಬಲ್ಲೆ. ಸುಮ್ನೆ ಮಾತಾಡ್ಬೇಡ, ಹೋಗು ಮುಚ್ಕೊಂಡು. ಹೋಗ್ತೀನಿ ಕಣೆ, ಹೋಗ್ತೀನಿ. ಆದ್ರೆ ಒಂದ್ ತಿಳ್ಕೊ, ನಾನ್ ಬರಕ್ ಮುಂಚೆ ನೀನು ಮಕ್ಳಿಲ್ಲದ್ ಗೊಡ್ಡಿ ಕಣೆ. ನಾನ್ ಬಂದ ಮೇಲೆನೆ ನಿನ್ಗೆ 2 ಉದ್ರಿದ್ದು, ಅದನ್ನ ತಿಳ್ಕೊ. ಹೋಗು ಮಾಟ್ಗಾತಿ, ಮುಚ್ಕೊಂಡು ಹೋಗು. ಏನ್ರೆ ನಿಮ್ಮಿಬ್ಬರದ್ದು ಅವಾಗ್ಲೇ ಶುರುವಾಯ್ತಾ? ಬಾರಯ್ಯ ಗಂಡ್ಸೆ, ನೀನ್ ಇದೆಯೋ ಇಲ್ಲೋ ಅಂತ ನೋಡಕ್ ಬಂದ್ರೆ ನಿನ್ ಹಿರಿಯ ಹೆಂಡತಿ ಇದ್ದಾಳಲ್ಲ ಇವಳು, ನಮ್ಮನ್ನ ನೆಮ್ಮದಿಯಾಗಿ ಬಾಳಕ್ಕೂ ಬಿಡಲ್ಲ. ನೀನು ಬೇವರ್ಸಿ, ಬಿಗ್ನಾಸಿ, ಅಂತವಳು ಇಂತವಳು ಅಂತ ಬಾಯಿಗೆ ಬಂದಂಗ್ ಬೊಗಳ್ತಾ ಇದ್ದಾಳೆ. ಹೀಗೆಲ್ಲ ಹೇಳು ಅಂತ ನೀನೇ ಹೇಳ್ಕೊಟ್ಟಿಯ ಗಂಡ್ಸೆ? ನಾನೇನು ಹೇಳ್ಕೊಟ್ಟಿಲ್ಲ. ನಿಮ್ಮಂತ 8 ತಲೆಗಳು ಸೇರಿದ್ರೆ ಏನೋ ನಡೆಯುತ್ತೆ ಅಂತ ನನಗೆ ಗೊತ್ತು. ಸುಮ್ಮನೆ ನಡೀರಿ ಮನೆಗೆ. ಹಿಂಗೆಲ್ಲ ಆದಿಲ್ ಬಿದ್ರು ರಂಪ ಮಾಡಬೇಡಿ, ನಡೀರಿ ಮನೆಗೆ. ಏ ಮಾತ್ಗಾಯಿ ಮುಸುಡಿಯವನೆ, ಮಾತಲ್ಲೇ ಮನೆ ಕಟ್ಬಿಟ್ಟು ಮನೆ ತುಂಬಾ ಮಕ್ಕಳು ಮಾಡಿದೀಯಾ. ಮುಕ್ಳಿ ಮುಚ್ಕೊಂಡು ನಡಿ ಮನೆಗೆ. ಮಕ್ಕಳೆಲ್ಲ ಹೊಟ್ಟೆಗಿಲ್ದೆ ತರದರಿತಾವೆ. ತಡ ಮಾಡಿದ್ರೆ ನಿನ್ನೆ ಸುತ್ತುವರ್ದು ಹೊರ್ಚ್ಕೊಂಡು ತಿಂದ್ಬಿಡ್ತವೆ. ಹೋಗಿ ಬಂದು ಇಲ್ಲೇ ಸರ್ಕೊಂಡಿರ್ಬೇಡ. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡು, ಒಂದಿಷ್ಟು ವಿಷ ತಂದು ಕೊಟ್ಬಿಡು, ತಿಂದು ನೆಮ್ಮದಿಯಾಗಿ ಸತ್ತೋಗ್ಬಿಡ್ತೀವಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಮನೆಗೆ ನಡೀರಿ. ಕಂಡಿದ್ದೀನಿ, ಮುಚ್ಕೊಂಡ್ ಬಾರಯ್ಯ. ನಡೀರೋ. ಬಾಯ್ ಬಡ್ಕಿ ಬಜಾರಿ, ಬಾಯಿ ಇದೆ ಅಂತ ಹೇಳಿ ಎಷ್ಟು ಮಾತಾಡ್ತಾಳೆ. ಹಾಳಾದಳು. ತಿರ್ಗಾ ಮುರ್ಗಾ ಇಲ್ಲೇ ಬಂದು ರಂಪ ಮಾಡ್ತಾಳೆ. ಏನಾರ ತಾಂಡೋಗಿ ಹಾಗಾಗಿ ಸುಡ್ದ್ವಾ ತಿನ್ಕೊಂಡು ಬಿದ್ದಿರ್ತಾಳೆ. ಅವಾಗ ಬಂದು ರಂಪ ಮಾಡೋದ್ರ ತಪ್ಪುತ್ತೆ. ನೀನೇನು ಕಮ್ಮಿ ಇಲ್ಲ. ಇಷ್ಟೊತ್ತರೆಗೂ ಜಗಳ ಮಾಡಿದ್ ನಾನು ನೋಡ್ದೆ. ಇದನ್ನೇ ಅಕ್ಕಪಕ್ಕ ನೋಡಿ ಕಲ್ತ್ಕೊಂಡ್ರೆ ನಡಿ ಒಳಗಡೆ.
ಮಕ್ಕಳೆಲ್ಲ ಹೊಟ್ಟಿಗಿಲ್ದೆ ತರಗರಿತಾವೆ ತರಗರಿತಾವೆ ತರಗರಿತಾವೆ. ಮಾತಲ್ಲೇ ಮನೆ ಕಟ್ಬಿಟ್ಟು ಮನೆ ತುಂಬಾ ಮಕ್ಕಳು ಮಾಡಿದೀಯಾ ಮಾಡಿದೀಯಾ ಮಾಡಿದೀಯಾ. ಸರ್ಕಾರದವರು 1 2 ಸಾಕು ಅಂತ ಹೇಳಿದ್ದಾರೆ. ಇನ್ನೊಂದ್ ಬೇರೆ ತಯಾರು ಮಾಡಿದ್ಯಾ. ಮನೇಲಿ 3 ಕಾಳು ಅಕ್ಕಿ ಇಲ್ಲ. ಕಣ್ಣಲ್ಲಿ ನೋಡ್ತೀನಿ ಅಂದ್ರೆ 1 ರೂಪಾಯಿ ಕಾಸಿಲ್ಲ. ನಾವೆಲ್ಲ ಮೇಳಕ್ಕೆ ಹೋಗೋದಾಗುತ್ತಷ್ಟೇ. ಒಂದಿಷ್ಟು ವಿಷ ತುಂಬಿಕೊಟ್ಬಿಡು. ಹಿಂದೆ ನೆಮ್ಮದಿಯಾಗಿ ಸತ್ತೋಗ್ಬಿಡ್ತೀವಿ. ಜಾರಿ ಎಷ್ಟು ಮಾತಾಡ್ತಾಳೆ. ನಾನು ಮಾಡಿದ ತಪ್ಪನ್ನ ಇನ್ ಮುಂದೆ ನೀವ್ಯಾರು ಮಾಡಬೇಡಿ.